ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಅತ್ಯಾಚಾರ ಪ್ರಕರಣದಲ್ಲಿ ದೋಷಿ ಅಂತ ಸಾಬೀತಾಗಿದೆ. ಮನೆಗೆಲಸದಾಕೆ ಮೇಲೆ ಅತ್ಯಾಚಾರ ನಡೆಸಿದ ಪ್ರಕರಣದಲ್ಲಿ ಕೋರ್ಟ್ ಅಪರಾಧಿ ಅಂತ ತೀರ್ಪು ನೀಡಿದೆ. ಇಂದು ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ಶಿಕ್ಷೆಯ ಪ್ರಮಾಣವನ್ನ ಪ್ರಕಟಿಸಲಿದೆ. ಅತ್ಯಾಚಾರ ಕೇಸಲ್ಲಿ ಪ್ರಜ್ವಲ್ ರೇವಣ್ಣ ಅಪರಾಧಿ. ಕೋರ್ಟ್ ತೀರ್ಪಿಗೆ ಕಣ್ಣೀರಿಟ್ಟ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ, ಹಾಸನದ ಮಾಜಿ ಸಂಸದ. ಅತ್ಯಾಚಾರ ಕೇಸಲ್ಲಿ ತಗಲಾಕೊಂಡು ದೇಶದಾದ್ಯಂತ ಸಂಚಲನ ಸೃಷ್ಟಿಸಿದ್ದ ರಾಜಕಾರಣಿ. ಎಲೆಕ್ಷನ್ ಹೊತ್ತಲ್ಲೇ ಪೆನ್ ಡ್ರೈವ್ ಸದ್ದಿಗೆ ಗಡಗಡ ನಡುಗಿದ್ದ ದಳಪತಿ ಕುಡಿ. ಸರಣಿ ಅತ್ಯಾಚಾರ ಆರೋಪ ಹೊತ್ತಿದ್ದ ಪ್ರಜ್ವಲ್ಗೆ ಕೆಆರ್ ನಗರ ಮೂಲದ ಸಂತ್ರಸ್ತೆ ನೀಡಿದ್ದ ದೂರು ಕಂಟಕವಾಗಿದೆ. ಅತ್ಯಾಚಾರ ಮಾಡಿದ್ದಲ್ಲದೆ ಅಪಹರಣ ಮಾಡಿದ್ದಾರೆ ಅಂತ 2024 ಮೇ 5ರಂದು ಸಿಐಡಿ ಸೈಬರ್ ಕ್ರೈಮ್ ಠಾಣೆಯಲ್ಲಿ ಕಂಪ್ಲೇಂಟ್ ಆಗಿತ್ತು. ಸದ್ಯ ಇದೇ ಕೇಸ್ನಲ್ಲಿ ಪ್ರಜ್ವಲ್ ರೇವಣ್ಣಗೆ ಬಿಗ್ ಶಾಕ್ ಎದುರಾಗಿದೆ. ಅತ್ಯಾಚಾರ ಪ್ರಕರಣದ ವಿಚಾರಣೆ ನಡೆಸ್ತಾ ಇದ್ದ ಬೆಂಗಳೂರಿನ ಜನಪ್ರತಿನಿಧಿಗಳ ಕೋರ್ಟ್ ಮಹತ್ವದ ತೀರ್ಪು ನೀಡಿದೆ. ಪ್ರಜ್ವಲ್ ರೇವಣ್ಣ ಅಪರಾಧಿ ಎಂದು ನ್ಯಾಯಾಧೀಶ ಸಂತೋಷ್ ಗಜಾನನ ಭಟ್ ತೀರ್ಪು ಪ್ರಕಟಿಸಿದ್ದಾರೆ. ಬಿಗ್ ರಿಲೀಫ್ ಸಿಗೋ ನಿರೀಕ್ಷೆಯಲ್ಲಿದ್ದ ಪ್ರಜ್ವಲ್ಗೆ ಬರ ಸಿಡಿಲು ಬಡಿದಂತಾಗಿದೆ. ಅಪರಾಧಿ ಆಗ್ತಿದ್ದಂತೆ ಕೋರ್ಟ್ ಹಾಲ್ನಲ್ಲೇ ಕಣ್ಣೀರು ಹಾಕಿದ್ದಾರೆ. ಕಣ್ಣೀರೊರೆಸುತ್ತಲೇ ಕೋರ್ಟ್ ಹಾಲ್ನಿಂದ ಹೊರ ನಡೆದು ಪರಪ್ಪನ ಅಗ್ರಹಾರಕ್ಕೆ ತೆರಳಿದ್ದಾರೆ. ಪ್ರಜ್ವಲ್ ರೇವಣ್ಣ ವಿರುದ್ಧ ಒಟ್ಟು 4 ಕೇಸ್ಗಳು ದಾಖಲಾಗಿದ್ದು, ಒಂದು ಪ್ರಕರಣದ ತೀರ್ಪು ಮಾತ್ರ ಪ್ರಕಟವಾಗಿದೆ. ಮನೆ ಕೆಲಸದಾಕೆ ಮಾಡಿದ್ದ ಆರೋಪ ಸಾಬೀತಾಗಿದೆ. ವಾದ ಪ್ರತಿವಾದ ಆಲಿಸಿದ ಕೋರ್ಟ್ ತೀರ್ಪು ಪ್ರಕಟಿಸುವ ಮುನ್ನ ಎರಡೂ ಕಡೆ ವಕೀಲರಿಂದ ಕೆಲ ಸ್ಪಷ್ಟನೆ ಕೇಳಿತ್ತು. ಮೊಬೈಲ್ ಸಾಕ್ಷ್ಯ, ತಾಂತ್ರಿಕ ಸಾಕ್ಷ್ಯಗಳ ಬಗ್ಗೆ ಸ್ಪಷ್ಟನೆ ಕೇಳಿತ್ತು. ಗೂಗಲ್ ಮ್ಯಾಪ್ ಸಾಕ್ಷಿಯಾಗಿ ಪರಿಗಣಿಸಬಹುದೇ, ಅಲ್ಲದೆ ಮೊಬೈಲ್ ಸೀಸ್ ಮಾಡಿರುವ ಬಗ್ಗೆಯೂ ವಿವರಣೆ ಕೇಳಿತ್ತು. ಕೆಲ ಕಾಲ ವಿಚಾರಣೆಯನ್ನು ಮುಂದೂಡಿದ ಕೋರ್ಟ್ ಅಂತಿಮವಾಗಿ ಅಪರಾಧಿ ಅಂತ ತೀರ್ಪು ಕೊಟ್ಟಿದೆ. ಅಂತ ಕೆಳಸ್ತರದಲ್ಲಿರುವಂತಹ ಮಹಿಳೆಗೆ ಯಾವ ರೀತಿ ಅತ್ಯಾಚಾರ ಸೆಕ್ಷನ್ 376 ಎನ್ ಮತ್ತು ಕೆ ಅಂತ ಇತ್ತು, ಅದು ಡಾಮಿನೇಟಿಂಗ್ ಪೊಸಿಷನ್ ಇರುವಂತವರು ಮಾಡುವಂತಹ ಕೃತ್ಯ. ಮತ್ತೊಂದು ರಿಪೀಟೆಡ್ಲಿ, ಒಮ್ಮೆ ಅಲ್ಲ, ಒಂದು ಬಾರಿ ಮಾಡಿದ್ದಲ್ಲ, ಇದು ಹಲವು ಬಾರಿ ಮಾಡಿದ್ದು, ಒಂದಕ್ಕಿಂತ ಹೆಚ್ಚು ಬಾರಿ ಮಾಡಿದಂತಹ ಅತ್ಯಾಚಾರ ಪ್ರಕರಣ. ಯಾವಾಗ ಪ್ರಜ್ವಲ್ ದೋಷಿ ಅಂತ ತೀರ್ಪು ಬಂತು, ಕುಟುಂಬ ಕಂಗಾಲಾಗಿದೆ. ಬೇಲ್ ನಿರೀಕ್ಷೆಯಲ್ಲಿ ದೇವರ ಮೊರೆ ಹೋಗಿದ್ದ ಭವಾನಿ ನಿರಾಸೆಯಲ್ಲೇ ವಾಪಸ್ಸಾಗಿದ್ದಾರೆ. ಇತ್ತ HD ರೇವಣ್ಣ ಕೂಡ ಯಾವುದೇ ಪ್ರತಿಕ್ರಿಯೆ ನೀಡದೆ ಮೌನಕ್ಕೆ ಶರಣಾಗಿದ್ದಾರೆ. ನನಗೇನು ಗೊತ್ತಿಲ್ಲ ಅಂತ ವಿಧಾನಸೌಧದಿಂದ ವಾಪಸ್ಸಾಗಿದ್ದಾರೆ. ದೋಷಿ ಅಂತ ಬಂದಿದೆ, ನಾನು ಮೇಲ್ಮನವಿ ಹೋಗ್ತೀನಿ. ದೋಷಿ ಅಂತ ಬಂದಿದೆ, ನಾನು ಮೇಲ್ಮನವಿ ಹೋಗ್ತೀನಿ. ತೀರ್ಪು ಏನಾದ್ರು ನೋಡಿದ್ರೆ ಪ್ರಜ್ವಲ್ ದೋಷಿ ಅನ್ನೋ ತೀರ್ಪು ಹೊರಬರ್ತಿದ್ದಂತೆ ಕಣ್ಣೀರು ಹಾಕಿದವರಿಗೆ ನ್ಯಾಯ ಸಿಕ್ಕಿದೆ ಅಂತ ವಕೀಲ ದೇವರಾಜೇಗೌಡ ಹೇಳಿದ್ದಾರೆ. ಈಗ ಪ್ರಜ್ವಲ್ ರೇವಣ್ಣ ಅವರು ಕಣ್ಣೀರು ಹಾಕಿದ್ರು ಅಂತಂದ್ರೆ ನಾವು ಭಾವುಕರಾಗುವಂತ ಸನ್ನಿವೇಶ ಅಲ್ಲ. ಕಾರಣ ಯಾಕಂತಂದ್ರೆ ಸಾವಿರಾರು ಕುಟುಂಬಗಳ ಹಿಂದೆ ಕಣ್ಣೀರು ಹಾಕಿದಾವಲ್ಲ, ನಾವು ಅದನ್ನು ಕೂಡ ಯೋಚನೆ ಮಾಡ್ಬೇಕಲ್ಲ. ಒಟ್ಟಾರೆ ಬಿಗ್ ರಿಲೀಫ್ ಸಿಗೋ ಕನಸು ಕಾಣ್ತಿದ್ದ ಪ್ರಜ್ವಲ್ಗೆ ಬರಸಿಡಿಲು ಬಡಿದಂತಾಗಿದೆ. ಎಷ್ಟು ವರ್ಷ ಶಿಕ್ಷೆ ಪ್ರಕಟ ಆಗುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ. ಮುನಿರಾಜು, ಕ್ರೈಮ್ ಬ್ಯೂರೋ, ನ್ಯೂಸ್ 18 ಬೆಂಗಳೂರು.